ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಮಸಾಲೆ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪಾತ್ರೆ ತಗೊಂಡು ಅದಕ್ಕೆ 3 ಕಪ್ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ನುಗ್ಗೆ ಸೊಪ್ಪನ್ನು ಸೇರಿಸಿಕೊಳ್ಳಿ. ನಂತರ ಈರುಳ್ಳಿಯನ್ನು ಮತ್ತು ತೆಂಗಿನಕಾಯಿಯನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡು ಪಕ್ಕಕ್ಕಿಡಿ. ನಂತರ ಸ್ಟವ್ ಮೇಲೆ 1.5 ಗ್ಲಾಸಷ್ಟು ಬಿಸಿ ನೀರನ್ನು ಕಾಯಿಸ್ಕೊಳ್ಳಿ. ಯಾಕಂದರೆ ಬಿಸಿ ನೀರನ್ನು ಹಾಕಿದ್ರೆ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ. ನಂತರ ಈ ಹಚ್ಚಿರುವ ತೆಂಗಿನಕಾಯಿ ಮತ್ತು ಈರುಳ್ಳಿಯನ್ನು ಸೇರಿಸಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ಬಿಸಿ ನೀರು ಹಾಕ್ಕೊಂಡು ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಬಿಸಿ ಇರುತ್ತೆ. ನಾದಿದ ನಂತರ ಒಂದು 15 ನಿಮಿಷ ಪಕ್ಕಕ್ಕೆ ಇಡಿ. ಅದು ಚೆನ್ನಾಗಿ ನೆನೆದರೆ ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ನಂತರ ಒಂದು ಎಣ್ಣೆ ಕವರ್ ತಗೊಂಡು ರೊಟ್ಟಿಯನ್ನು ತಟ್ಕೊಂಡು ಹಂಚ್ ಮೇಲೆ ಹಾಕಿ 2 ಕಡೆ ಬೇಯಿಸಿ ತುಪ್ಪದ ಜೊತೆ